ಹೊರಗಡೆಯಿಂದ ತುಂಬಾ ಗರ್ಗರಿಯಾಗಿರುವಂತದ್ದು ಹಾಗೆ ಒಳಗಡೆ ತುಂಬಾನೇ ಸಾಫ್ಟ್ ಆಗಿರುವಂತಹ ಈ ವಡೆನ ಹೇಗ್ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ನಾನು ಮೊದ್ಲೇ ಹೇಳ್ದಂಗೆನೆ ತೂತ್ ವಡೆನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವೆಲ್ಲ ಈ ವಡೆನ ಹೋಟೆಲ್ಗಳಲ್ಲಿ ತಿಂದಿರ್ತೀರಾ. ಇಡ್ಲಿ ಸಾಂಬಾರ್ ಜೊತೆಗೇನೆ ಈ ವಡೆ ಕೂಡ ಕೊಡ್ತಾರೆ. ತುಂಬಾನೇ ಚೆನ್ನಾಗಿರತ್ತೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮಾಡೋದ್ ಕೂಡ ತುಂಬಾನೇ ಈಸಿ. ಬಟ್ ಕರೆಕ್ಟ್ ಆಗಿ ನಾನು ತೋರಿಸುವಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಅಂತ ಅಂದ್ರೆ ನೀವೇನಾದ್ರೂ ಇದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ರು ಕೂಡ ವಡೆ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ. ಸೊ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಹೇಗ್ ಮಾಡೋದು ಅಂತ ಇವತ್ತು ಪರ್ಫೆಕ್ಟ್ ಆಗಿ ನೋಡೋಣ. ಬನ್ನಿ, ಇದನ್ನ ಮಾಡೋದಕ್ಕೆ ನಾನು ಒಂದು ಬೌಲ್ ನ ತಗೊಂಡಿದ್ದೀನಿ. ಅದರಲ್ಲಿ ಒಂದು 200 ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ನಾನು 3 ಅವರ್ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅಂದ್ರೆ 3 ಗಂಟೆಗಳ ಕಾಲ ಇದನ್ನ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ಬೇಕಾಗತ್ತೆ. ನೀವು ಎಷ್ಟು ವಡೆನ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ನೀವು ತಗೋಬೇಕಾಗಿರುತ್ತೆ. ನಾನ್ ತಗೊಂಡಿರೋ ಅಂತ ಈ 200 ಗ್ರಾಮ್ ಉದ್ದಿನ ಬೇಳೆನಲ್ಲಿ ಸುಮಾರು ಏನಿಲ್ಲ ಅಂದ್ರೂ 30-35 ವಡೆಗಳ ಆಗಿತ್ತು. ಯಾಕಂತಂದ್ರೆ ನಾ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಇವಾಗ 3 ಗಂಟೆ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ 3 ಅವರ್ ನೆನೆಯೋದಕ್ ಬಿಟ್ಟಿದ್ದೆ. ಇವಾಗ ನೀಟಾಗಿ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ, ಚೆನ್ನಾಗಿ ನೆಂದಿದೆ ಕೂಡ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಿಮ್ ಹತ್ರ ಗ್ರೈಂಡರ್ ಇದ್ರೆ ನೀವು ಗ್ರೈಂಡರ್ ಅಲ್ಲಿ ಕೂಡ ಹಾಕೊಳ್ಬಹುದು. ನಾನಿವತ್ತು ಮಿಕ್ಸಿ ಜಾರ್ ಅಲ್ಲೇನೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ನೀವು ಇದನ್ನ ರುಬ್ಬೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಇದಕ್ಕೆ ನೀವು ಜಾಸ್ತಿ ನೀರ್ನ ಹಾಕೊಳ್ಳುವಂತಿಲ್ಲ. ಸ್ವಲ್ಪನೇ ನೀರ್ನ ಹಾಕೊಂಡು ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಇದೇ ರೀತಿಯಾಗಿ ನೀವು ಗಟ್ಟಿಯಾಗಿ ರುಬ್ಬೇಕಾಗತ್ತೆ ಹಿಟ್ಟನ್ನ. ನೀವೇನಾದ್ರೂ ಹಿಟ್ಟನ್ನ ರುಬ್ಬೇಕಾದ್ರೆ ಜಾಸ್ತಿ ನೀರ್ ಹಾಕ್ಬಿಟ್ಟು ತೆಳುವಾಗಿ ರುಬ್ಬಿದ್ರಿ ಅಂತ ಅಂದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ವಡೆ ಅನ್ನೋದು ಫ್ಲಾಪ್ ಆಗೋದು ಗ್ಯಾರಂಟಿ. ಯಾಕೆ ಅಂತ ಅಂದ್ರೆ ನಾವು ಉದ್ದಿನ ವಡೆ ಮಾಡ್ಬೇಕಾದ್ರೆ ಅದನ್ನ ಹೋಲ್ ಮಾಡ್ಬೇಕಲ್ವಾ, ಮಧ್ಯದಲ್ಲಿ ನಾವು ಅದನ್ನ ತೂತ ಮಾಡ್ಬೇಕಾಗಿರುತ್ತೆ. ಸೊ ಹಂಗಾಗಿ ನಮ್ಗೆ ಹಿಟ್ಟು ಅನ್ನೋದು ಸ್ವಲ್ಪ ಗಟ್ಟಿಯಾಗಿದ್ರೆ ಈಸಿ ಆಗತ್ತೆ. ಮಾಡೋದಕ್ಕೂ ಕೂಡ ತುಂಬಾನೇ ಸುಲಭ ಆಗತ್ತೆ. ನಾವು ಎಣ್ಣೆ ಒಳಗಡೆ ಹಾಕ್ದಾಗ ಕೂಡ ಅದು ಬಿಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇವಾಗ ನೋಡಿ, ನಾನು ಚೆನ್ನಾಗಿ ರುಬ್ಬಿಟ್ಕೊಂಡಿರುವಂತಹ ಹಿಟ್ಟಿಗೆ ಒಂದ್ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ. ನೀವು ಒಂದ್ ಸ್ವಲ್ಪ ಶುಂಠಿ, ಹಾಗೇನೋ ಒಂದು 3-4 ಆಗುವಷ್ಟು ಹಸಿಮೆಣಸಿನ್ಕಾಯಿ ಎಳೆದ್ ತಗೊಂಡಿದ್ದೀನಿ ನಾನು. ಯಾಕಂತಂದ್ರೆ ಸ್ವಲ್ಪ ಖಾರ ಎಲ್ಲ ಬೇಡ, ಮಕ್ಕಳಿಗೆ ತಿನ್ನಕ್ಕಾಗಲ್ಲ ಅನ್ಬಿಟ್ಟು ಸ್ವಲ್ಪ ಎಳೆದು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೇನೆ 1/4 ಚಮಚ ಆಗುವಷ್ಟು ಜೀರಿಗೆ ಮತ್ತೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ನಾವು ಈ ಉದ್ದಿನ ಬೇಳೆದು ವಡೆ ಏನ್ ಮಾಡ್ತೀವಲ್ವಾ, ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಸೋಡಾ ಪುಡಿನ ಯೂಸ್ ಮಾಡುವಂತಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಹಿಟ್ಟು ಎಲ್ಲಾದ್ರೂ ಒಂದ್ ಕಡೆ ತೆಳುವಾಯ್ತು ಅಂತ ಅನ್ಸಿದ್ರು ಕೂಡ, ನೀವೇನಾದ್ರೂ ಬೈ ಮಿಸ್ಟೇಕ್ ಆಗಿ ನೀರ್ನ ಜಾಸ್ತಿ ಹಾಕೊಂಡು ರುಬ್ಬಿಟ್ಟಿರ್ತೀರಾ, ಅವಾಗ ಏನಾದ್ರೂ ತೆಳುವಾಯ್ತು ಅಂತ ಅನ್ಸಿದ್ರೆ ನೀವು ಒಂದ್ 2 ಚಮಚ ಆಗುವಷ್ಟು ಅಕ್ಕಿ ಹಸಿಟ್ಟನ್ನ ಇದ್ರಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಸರಿ ಹೋಗತ್ತೆ ನಿಮ್ಗೆ. ನೀವು ನೋಡಿರ್ಬೋದು ಹೋಟೆಲ್ಗಳಲ್ಲೆಲ್ಲ ಅವರು ಕೂಡ ಇದೇ ಒಂದು ಟಿಪ್ಸ್ ನ ಹೇಳ್ತಾರೆ. ಯಾಕೆ ಅಂತಂದ್ರೆ ನಾವು ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಅನ್ನೋದು ಈಕ್ವಲ್ ಆಗಿ ನಮ್ಗೆ ಸರಿ ಹೋಗುತ್ತೆ. ಸೊ ಹಂಗಾಗಿ ಇವಾಗ ನಾನು ಎಲ್ಲಾನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನ ನಾವು ನೆನೆಯೋದಕ್ಕೆ ಏನು ಇಡೋದೇನು ಬೇಡ, ಡೈರೆಕ್ಟ್ ಆಗಿ ಇವಾಗ ಎಣ್ಣೆಗೆ ಬಿಡೋಣ. ಎಣ್ಣೆಗೆ ಬಿಡೋದಕ್ಕೂ ಮೊದಲು ನಾವು ಇದನ್ನ ಮಾಡೋದಕ್ಕೆ ಒಂದು ಈಸಿ ಟಿಪ್ ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಹಲವಾರು ವಿಧಾನದಲ್ಲಿ ಮಾಡ್ತಾರೆ, ಬಟ್ ಇವತ್ತು ನಾನು ಈ ಕಾಫಿ ಟೀ ಸೋಸೋದು ಜಾಲ್ರಿ ಏನಿರತ್ತಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಹಿಂದ್ಗಡೆಗೆ ಸ್ವಲ್ಪ ನೀರನ್ನ ಫಸ್ಟ್ ಅದ್ರ ಮೇಲ್ಗಡೆ ಹಾಕೊಳ್ಳಿ. ಒಂದ್ ಸ್ವಲ್ಪ ಸಾಕು, ಒದ್ದೆ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿ ನಾನು ತೋರ್ಸಿರೋ ರೀತಿನಲ್ಲೇ ಕೈಯಿಂದ ತಗೊಂಡು ಈ ರೀತಿ ಹಾಕಿ ನೀವು ಒಂದು ಮಧ್ಯದಲ್ಲಿ ಒಂದು ಹೋಲ್ನ ಮಾಡ್ಬೇಕಾಗತ್ತೆ. ನೀವು ಪಾತ್ರೆಗೆ ಬಿಟ್ಟವಾಗ ಅದು ನೀಟಾಗಿ ಇದೇ ರೀತಿನೇ ಕುತ್ಕೋಬೇಕು. ಆಗ ನಿಮ್ಗೆ ಕರೆಕ್ಟ್ ಆಗಿ ಬರತ್ತೆ ವಡೆ ಅನ್ನೋದು. ಇವಾಗ ಎಣ್ಣೆಗೆ ಬಿಟ್ಬಿಟ್ಟು ತೋರಿಸ್ತೀನಿ ನಾನು ಹೇಗ್ ಮಾಡೋದು ಅಂತ. ಇದನ್ನ ಬಟ್ಟೆನಲ್ಲಿ ಕೂಡ ಮಾಡ್ಬೋದು, ಜಾಲರಿನಲ್ಲಿ ಕೂಡ ಮಾಡ್ಬೋದು, ಇಲ್ಲ ಬಾಳೆ ಎಲೆ ಅಥವಾ ಕೆಲವೊಬ್ರು ಅಭ್ಯಾಸ ಇರೋರು ಕೈಯಲ್ಲೂ ಕೂಡ ಹಾಕ್ತಾರೆ. ಬಟ್ ನಿಮ್ಗೆ ಕೈಯಲ್ಲಿ ಹಾಕೋದಕ್ಕೆ ಎಣ್ಣೆ ಹತ್ರ ಭಯ ಅಂತ ಅಂದ್ರೆ ಈ ಟಿಪ್ ನ ಫಾಲೋ ಮಾಡಿ. ನಾನು ತೋರಿಸ್ತಾ ಇದ್ದೀನಲ್ವಾ ಎಷ್ಟು ಈಸಿಯಾಗಿ ಬೀಳ್ತಾ ಇದೆ ಅಂತ. ನೀಟಾಗಿ ಬೀಳತ್ತೆ, ಎಲ್ಲೂ ಕೂಡ ವಡೆ ಅನ್ನೋದು ಬ್ರೇಕ್ ಆಗಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಬರತ್ತೆ. ಮತ್ತೆ ವಡೆ ಕೂಡ ಅಷ್ಟೇ, ಒಂದಕ್ಕೊಂದು ಅಂಟ್ಕೊಳ್ಳೋದು ಅಥವಾ ಪಾತ್ರೆನಲ್ಲೇ ಕಚ್ಕೊಳ್ಳೋದು ಈ ರೀತಿ ಯಾವ್ದು ಆಗಲ್ಲ. ನೋಡಿ, ನಾನು ಹಾಕಿದ ತಕ್ಷಣನೇ ವಡೆ ಮೇಲ್ ಬರ್ತಾ ಇದೆ. ಮತ್ತೆ ಇನ್ನೊಂದು, ನೀವು ವಡೆನ ಹಾಕ್ಬೇಕಾದ್ರೆ
ಫ್ಲೇಮ್ ನ ಒಂದ್ ಸ್ವಲ್ಪ ಹೈ ಫ್ಲೇಮ್ ಅಲ್ಲೇನೆ ಇಟ್ಕೊಳ್ಳಿ. ಎಣ್ಣೆ ನೀಟಾಗಿ ಕಾದಿರ್ಬೇಕು. ಅಕಸ್ಮಾತ್ ಎಣ್ಣೆ ಕಾಯ್ದಿಲ್ಲ, ನೀವು ಅರ್ಧಂಬರ್ಧ ಎಣ್ಣೆ ಕಾಯಿಸ್ಬಿಟ್ಟು ಹಾಕಿದ್ರಿ ಅಂತ ಅಂದ್ರೆ ವಡೆ ಅನ್ನೋದು ಹೋಗಿ ಪಾತ್ರೆ ಅನ್ನೋದು ಕಚ್ಕೊಂಡ್ಬಿಡತ್ತೆ. ಸೊ ಅವಾಗ ಅಷ್ಟೊಂದ್ ಚೆನ್ನಾಗ್ ಬರಲ್ಲ. ಸೊ ಹಾಗಾಗಿ ಎಣ್ಣೆ ಅನ್ನೋದು ನೀಟಾಗಿ ಕಾಯ್ದಿರ್ಬೇಕು. ಎಣ್ಣೆ ನೀಟಾಗಿ ಕಾದಿದ್ರೆ ನಮ್ಗೆ ನಾವು ವಡೆನ ಹಾಕಿದ ತಕ್ಷಣ ಅದು ಮೇಲ್ಗಡೆಗೆ ತೇಲ್ಕೊಂಡ್ ಬರತ್ತೆ. ಹಾಗೇನೆ ನೀವು ಹಾಕಿದ ನಂತರ ಇದನ್ನ ಒಂದು ಮೀಡಿಯಂ ಫ್ಲೇಮ್ ಅಲ್ಲೋ ಇಲ್ಲ ಲೋ ಫ್ಲೇಮ್ ಅಲ್ಲೋ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಒಳಗಡೆ ಎಲ್ಲ ನೀಟಾಗಿ ಬೇಯತ್ತೆ. ಮತ್ತೆ ಇದು ತುಂಬಾನೇ ಚೆನ್ನಾಗಿರತ್ತೆ ಗೈಸ್. ಹೊರಗಡೆಯಿಂದ ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗಿರತ್ತೆ, ಹಾಗೆ ಒಳಗಡೆ ನಾವು ಅದನ್ನ ಅಗ್ದಿದ ತಕ್ಷಣ ಒಳಗಡೆ ಒಂದು ಸಾಫ್ಟ್ ಆಗಿರತ್ತೆ. ಅಷ್ಟು ಚೆನ್ನಾಗಿರತ್ತೆ ಇದು. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ನಿಮ್ಗೆ ಏನಾದ್ರು ಈ ಹೋಟೆಲ್ ಅಲ್ಲಿ ಮಾಡೋ ತರ ದೊಡ್ಡ ದೊಡ್ಡದಾಗಿ ವಡೆಗಳು ಬೇಕು ಅಂತ ಅಂದ್ರೂ ಕೂಡ ನೀವು ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾನೇ ಸಿಂಪಲ್. ಯಾವ್ದಾದ್ರು ಗ್ಲಾಸ್ ಇರತ್ತಲ್ವಾ, ಅಗ್ಳ ಗ್ಲಾಸ್, ಅದ್ರಲ್ಲಿ ನೀವು ಕಾಟನ್ ಬಟ್ಟೆನ ಅದ್ರ ಮೇಲ್ಗಡೆಗೆ ಕಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ನೀರನ್ನ ಒದ್ದೆ ಮಾಡಿದ್ರೆ ಕಾಟನ್ ಬಟ್ಟೆಗೆ, ಸೇಮ್ ನಾನು ಯಾವ ರೀತಿ ಹೇಳ್ಕೊಟ್ಟೆ ಅದೇ ಮೆಥಡ್ ಅಲ್ಲೇ ನೀವು ಅದ್ರ ಮೇಲ್ಗಡೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಅದಾದ ನಂತರ ನೀವು ಡೈರೆಕ್ಟ್ ಆಗಿ ಎಣ್ಣೆಗೆ ಬಿಟ್ರೆ ದೊಡ್ಡ ದೊಡ್ಡದು ವಡೆ ಕೂಡ ಆಗತ್ತೆ, ಮತ್ತೆ ಚಿಕ್ಕ ಚಿಕ್ಕದಾಗೂ ಕೂಡ ಮಾಡ್ಕೊಳ್ಬಹುದು. ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರತ್ತೆ. ಬೇಕಾದ್ರೆ 2 ತಿನ್ನೋರು 4 ತಿಂತಾರೆ, 4 ತಿನ್ನೋರು 6 ತಿಂತಾರೆ. ಚಿಕ್ಕ ಚಿಕ್ಕದಾಗಿದ್ದಷ್ಟು ತಿನ್ನೋದಕ್ಕೆ ತುಂಬಾನೇ ಮಜವಾಗಿರತ್ತೆ. ಹಾಗೆ ಇದ್ರ ಜೊತೆಗೆ ನೀವು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ಳಿ. ತೆಂಗಿನಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಕೊಕೊನಟ್ ಚಟ್ನಿ ಅಂದ್ರೆ ನಮ್ಮ ಮಲೆನಾಡಲ್ಲಿ ಮಾಡುವಂತಹ ತೆಂಗಿನಕಾಯಿ ಚಟ್ನಿ ರೆಸಿಪಿ ಬೇಕು ಅಂದ್ರೆ ನನ್ನ ಶಾರ್ಟ್ ವಿಡಿಯೋದಲ್ಲಿ ಇದೆ, ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ, ಈಸಿ ಆಗತ್ತೆ. ಹಾಗೇನೆ ಈ ವಡೆ ನೋಡಿ ನೀಟಾಗಿ ಬೆಂದಿದೆ. ನಾವು ಹೋಟೆಲ್ ಅಲ್ಲೆಲ್ಲ ತಿಂತೀವಲ್ವಾ ವಡೆ, ಅವ್ರು ಹೇಗ್ ಮಾಡ್ತಾರೆ ಅಂತ ಅಂದ್ರೆ ಫಸ್ಟ್ ಒಂದು ಸ್ವಲ್ಪ ಬ್ರೌನ್ ಆಗೋವರ್ಗುನು ಬೇಯಿಸ್ಕೊಳ್ತಾರೆ. ಅದಾದ ನಂತರ ಅದನ್ನ ತೆಗೆದ್ಬಿಟ್ಟು ಒಂದ್ 5 ನಿಮಿಷ ಸಪರೇಟ್ ಆಗಿ ಎತ್ತಿಟ್ಟಿರ್ತಾರೆ, ಅಂದ್ರೆ ಹೊರಗಡೆನೆ ಇಟ್ಟಿರ್ತಾರೆ. ಈ ರೀತಿ ತೆಗೆದ್ಬಿಟ್ಟು ಹೊರಗಡೆ ಇಟ್ಟಿರ್ತಾರೆ. ಅದಾದ ನಂತರ ಮತ್ತೆ ಅದನ್ನ ಎಣ್ಣೆನಲ್ಲಿ ಹಾಕಿ ಬಿಸಿ ಮಾಡಿ ಕೊಡ್ತಾರೆ. ಯಾಕಂತಂದ್ರೆ ಅವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಅನ್ನೋದು ಇನ್ನೂ ಜಾಸ್ತಿ ಆಗತ್ತೆ. ಸೊ ಆ ತರಾನು ಮಾಡ್ತಾರೆ. ನಿಮ್ಗೆ ಯಾವ ತರ ಅನುಕೂಲ ಆಗತ್ತೆ ಆ ತರ ಮಾಡ್ಕೊಳ್ಳಿ. ಆದಷ್ಟು ನಾನ್ ತೋರ್ಸಿರೋ ರೀತಿನೇ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರತ್ತೆ. ಸಖತ್ ಟೇಸ್ಟಿ ಆಗಿರತ್ತೆ ವಡೆ ಅಂತೂ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಇನ್ನೂ ಸ್ವಲ್ಪ ಚೆನ್ನಾಗ್ ಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಈರುಳ್ಳಿ ಕೂಡ ನೀವು ಸೇರಿಸ್ಕೊಳ್ಬಹುದು. ಹಾಗೇನೆ ಕರ್ಬೇವಿನ ಸೊಪ್ಪು ಕೂಡ ನೀವು ಸೇರಿಸ್ಕೊಳ್ಬಹುದು. ನಿಮ್ಮ ಈರುಳ್ಳಿ ಕರ್ಬೇವು ಇದೆಲ್ಲ ಹಾಕೋದ್ರಿಂದ ಇನ್ನೂ ಚೆನ್ನಾಗ್ ಬರುತ್ತೆ. ನಾನು ಇವತ್ತು ಬರೀ ಸಿಂಪಲ್ ಆಗಿ ಮಾಡಿ ತೋರಿಸಿದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡು ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗೇನೆ ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ಒಳ್ಳೆ ರೆಸಿಪಿಗಳ ಜೊತೆಗೆ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.